ಮನುಷ್ಯ ಎದ್ದು ಮಲಗಿ ಎದ್ದು ಕೂಡಲೇ ಒಂದಿಷ್ಟು ಸಂಕಲ್ಪ ಪ್ರಾರ್ಥನಾ ಮಾಡೋದು, ಸಂಕಲ್ಪ ಮಾಡೋದು, ಸುಂದರ ಸಂಕಲ್ಪಗಳನ್ನು. ಏನು ನಾವು ಆಗಬೇಕಂತೇವಿ, ಜಗತ್ತೇನು ಆಗಬೇಕು ಅಂತ ನಾವು ಭಾವಿಸ್ತೇವೆ, ಅಂಥ ಸಂಕಲ್ಪವನ್ನು ಮಾಡಬೇಕು. ಎದ್ದ ಕ್ಷಣವೇ ಅದನ್ನು ಭಾವಿಸಬೇಕು. ನನ್ನ ಮೈಯಲ್ಲಿ ಶಕ್ತಿ ಇಲ್ಲ, ನಾನು ಸಶಕ್ತನಾಗಬೇಕು, ನಾನು ಬಲಾಢ್ಯನಾಗಬೇಕು ಅಂತ ಎದ್ದ ಕ್ಷಣವೇ ಭಾವಿಸಿಕೊಳ್ಳೋದಕ್ಕೆ ಪ್ರಾರ್ಥನಾ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈಃ ಅಂಗೈಃ ತುಷ್ಟುವಾಂಸಃ ತನೂಭಿಃ ವ್ಯಸೇಮ ದೇವಹಿತಂ ಯದಾಯುಃ. ಸಾವಿರಾರು ವರ್ಷಗಳ ಹಿಂದೆ ಭಾರತ ದೇಶದೊಳಗೆ ಇದನ್ನು ಪ್ರಾರ್ಥನೆ ಮಾಡ್ತಿದ್ರು. ಎದ್ದ ಕೂಡಲೇ ಇದನ್ನು ಪ್ರಾರ್ಥನಾ ಮಾಡ್ತಿದ್ರು. ಎಂಥ ಸುಂದರ ಪ್ರಾರ್ಥನಾ ಮಾಡ್ತಾರೆ. ನಮ್ಮ ಪ್ರಾರ್ಥನೆಗಳು ಎದ್ದ ಬಳಕೆ ಏನದಾವ? ಕಾಫಿ, ಚಹಾ, ಇಲ್ಲೇನು ಒಂದು ಬೀಡಿ, ಒಂದು ಸಿಗಾರೇಟ್, ಒಂದು ಚೀಟಿ, ಇವು ನಮ್ಮ ಪ್ರಾರ್ಥನೆ. ಎದ್ದು ಕೂಡಲೇ ಹುಡುಕಾಡ್ತಾವಲ್ಲ, ಅದೇ ನಮ್ಮ ಪ್ರಾರ್ಥನಾ. ಆದರೆ ಎಂಥ ಅದ್ಭುತ ಪ್ರಾರ್ಥನಾ ಮಾಡಿದರು. ಆ ಪ್ರಾರ್ಥನೆಯಲ್ಲಿ ಅವರು ಹೇಳ್ತಾರೆ, ಇಡೀ ಭಾರತ ದೇಶ, ಎಲ್ಲ ನದಿಗಳ ದಂಡೆಯೊಳಗೆ ಆಶ್ರಮಗಳು, ಎಲ್ಲ ಇಡೀ ಭಾರತ, ಇಲ್ಲಿ ರಾಮೇಶ್ವರದಿಂದ ಹಿಮದ ಬೆಟ್ಟಗಳವರೆಗೆ, ಕಾಶ್ಮೀರದವರೆಗಿರುವಂಥ ಎಲ್ಲ ನದಿಗಳ ದಡದಲ್ಲಿ ಆಶ್ರಮಗಳು, ಸಣ್ಣ ಪುಟ್ಟ ನಗರಗಳು. ಅಲ್ಲಿ ಎದ್ದ ಕ್ಷಣವೇ ಎರಡು ಕೆಲಸ ಮಾಡ್ತಿದ್ರು. ಒಂದು ಸೂರ್ಯ ದರ್ಶನ, ಯಾಕೆ? ಬೆಳಕ, ಪ್ರಕಾಶ, ಉಷ್ಣತೆ, ಶಕ್ತಿಯ ಪುಂಜ ಸೂರ್ಯ. ಇಂಥ ಸೂರ್ಯನ ಶಕ್ತಿ ನಮ್ಮ ಕಣ್ಣನ್ನು ಪ್ರವೇಶಿಸಬೇಕು, ನಮ್ಮ ಮನಸ್ಸನ್ನು ಪ್ರವೇಶಿಸಬೇಕು, ನಮ್ಮ ಮೈಯನ್ನು ಪ್ರವೇಶ ಮಾಡಬೇಕು, ನಮ್ಮಲ್ಲಿ ಉತ್ಸಾಹ ತುಂಬಬೇಕು. ಸೂರ್ಯ ಹೆಂಗ ಪ್ರಕಾಶಮಾನ, ಹಾಗ ನಾವು ಉತ್ಸಾಹಯುಕ್ತ ಆಗಬೇಕು. ಅದಕ್ಕಾಗಿ ಮೊದಲನೆಯ ಕೆಲಸ ಮಾಡ್ತಿದ್ರು ಸೂರ್ಯ. ನೋಡೋದು ಒಂದು ಕ್ಷಣ, ಆ ಬಳಿಕ ಸಂಕಲ್ಪ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ. ಭಗವಂತನೇ, ಸೂರ್ಯನೇ ನೀನೇ ದೇವರು, ಭೂಮಿಯೇ ನೀನೇ ದೇವರು, ಆಕಾಶವೇ ನೀನೇ ದೇವರು, ಗಾಳಿಯೇ ನೀ ದೇವರು, ಎಲ್ಲ ದೇವ. ಭಗವಂತನೇ, ನನ್ನ ಪ್ರಾರ್ಥನೆ, ನನ್ನ ಬಯಕೆ, ಅದನ್ನು ನಾನು ವ್ಯಕ್ತ ಮಾಡ್ತೇನೆ. ಏನು ಅಂದರೆ, ಭದ್ರಂ ಕರ್ಣೇಭಿಃ ಶೃಣುಯಾಮ. ನಾನು ಇನ್ನು ದಿನದ ತುಂಬ ನಶಿಕಿನಲ್ಲಿ ಎದ್ದಾನ ಸಂಕಲ್ಪ ಮಾಡ್ತಾನೆ. ನಾನು ಇನ್ನು ದಿನದ ತುಂಬ ಏನು ಮಾಡಬೇಕು? ಭದ್ರಂ ಕರ್ಣೇಭಿಃ ಶೃಣುಯಾಮ. ನಾವೆಲ್ಲ ಒಳ್ಳೆಯದನ್ನು ಕೇಳಬೇಕು. ಈ ದಿನ ಮಲಗೋವರೆಗೆ ಒಳ್ಳೆಯ ಶಬ್ದಗಳನ್ನು ಕೇಳಬೇಕು ನನ್ನ ಕಿವಿಗಳು. ಹಿಂಗ ಭಾವನೆಯಲ್ಲಿ ಸಾಮರ್ಥ್ಯ ಅದು. ಅದೇ ಪ್ರಾರ್ಥನಾ ಸಾಮರ್ಥ್ಯ. ಭಾವಿಸಬೇಕು ಮನುಷ್ಯ, ನಾನಿಂದ ಒಳ್ಳೆಯದನ್ನು ಕೇಳ್ತೇನೆ, ಮಂಗಲವಾದದ್ದನ್ನು ಕೇಳ್ತೇನೆ, ಕೆಟ್ಟದ್ದನ್ನು ಕೇಳೋದಿಲ್ಲ, ಅಮಂಗಲವನ್ನು ಕೇಳೋದಿಲ್ಲ. ಹಾಗ ನಾನು ಭಾವಿಸಿಕೊಳ್ಳೋದು. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ. ಕಣ್ಣುಗಳದಾವ, ಈ ಕಣ್ಣುಗಳಿಂದ ದಿನದ ತುಂಬ ನಾನು ಒಳ್ಳೆಯದನ್ನು ನೋಡಬೇಕು.
ನನ್ನ ಕಣ್ಣುಗಳು ಒಳ್ಳೆಯದನ್ನೇ ಕಾಣಬೇಕು, ಹಾಗ ನಾನು ಬಯಸ್ತೇನೆ. ಎಂಥ ಬಯಕೆ ನೋಡು. ಬಯಕೆಯ ಸಾಮರ್ಥ್ಯ ಎಂಥ ಅಗಾಧವಾದದ್ದು. ನಾವೇನು ಬಯಸ್ತೇವೆ ಅದು ನಮ್ಮ ಶರೀರದಲ್ಲಿ ರೂಪುಗೊಳ್ಳುತ್ತಾ ಹೋಗ್ತದೆ, ನಮ್ಮ ಮನಸ್ಸು ರೂಪುಗೊಳ್ಳುತ್ತದೆ, ನಮ್ಮ ಬುದ್ಧಿಗೆ ಸಾಮರ್ಥ್ಯ ಬರ್ತದೆ. ಆ ಬಳಿಕ ಜಗತ್ತು ನಮಗೆ ಸವಿಯಾಗ್ತದೆ, ಸುಂದರವಾಗ್ತದೆ. ನನ್ನ ಕಣ್ಣು ಒಳ್ಳೆಯದನ್ನು ನೋಡಲಿ, ನನ್ನ ಕಿವಿಗಳು ಒಳ್ಳೆಯದನ್ನು ಕೇಳಲಿ, ಹಿಂಗ ಎದ್ದ ಕ್ಷಣವೇ ಭಾವಿಸೋದು. ಯಾವಾಗ ಏಳುತ್ತೇವೆ ಎಂಥ ಪವಿತ್ರ ಕ್ಷಣ ಅದು, ಎಂಥ ಸುಂದರ ಕ್ಷಣ, ನಸುಕಿನ ಕ್ಷಣ. ಕಣ್ಣು ಬಿಟ್ಟಾಗ ನಿದ್ರೆ ಮುಗಿದಿರ್ತದೆ, ಮೈ ಹೊಸ ಉತ್ಸಾಹವನ್ನು ತುಂಬಿಕೊಂಡಿರ್ತದೆ, ಶಕ್ತಿ ತಹತಹಿಸ್ತಾ ಇರ್ತದೆ, ಹೊರಗೆ ಹೊಮ್ಮುತ್ತಾ ಇರ್ತದೆ. ಅಂಥ ಕ್ಷಣದಲ್ಲಿ ನನ್ನ ಮನಸ್ಸನ್ನು ನಾನು ರೂಪಿಸೋದು, ನಾನು ಭಾವಿಸೋದು. ನನ್ನಲ್ಲಿ ಶಕ್ತಿ ಅದ, ನಾನು ಈ ದಿನ ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ನೋಡಬೇಕು. ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈಃ ಅಂಗೈಃ ತುಷ್ಟುವಾಂಸಃ ವ್ಯಸೇಮ ದೇವಹಿತಂ ಯದಾಯುಃ. ಏನು ಚಂದ ಹೇಳ್ತ ಭಗವಂತನೇ. ನನ್ನ ಇಂದ್ರಿಯಗಳು ಬಲಾಢ್ಯವಾಗಿರಬೇಕು. ಕೈಯ ಕಾಲ ಮೈಯ ಹೆಂಗಿರಬೇಕು ಅಂದ್ರೆ, ನಾನು ನಡೀಬಲ್ಲೆ 1000 ಕಿಲೋಮೀಟರ್, ನಾನು ಎತ್ತಬಲ್ಲೆ, ದಿನದ ತುಂಬ ಕೆಲಸ ಮಾಡಬಲ್ಲೆ ಅನ್ನುವ ಶಕ್ತಿ, ಸಂಕಲ್ಪ, ಭುಜಗಳ ಬಗ್ಗೆ ನನ್ನಲ್ಲಿರಬೇಕು. ಹಾಗ ಭಾವಿಸೋದು. ಭಗವಂತನೇ ನನಗಿಂದ ತುಂಬ ಕೆಲಸ ಕೊಡು, ಮಾಡಬಲ್ಲೆ. ನನ್ನ ಕಾಲುಗಳಲ್ಲಿ ಶಕ್ತಿ ಅದ, ಏರಬಲ್ಲೆ, ನಡೆಯಬಲ್ಲೆ. ನಾನು ಅಶಕ್ತನಲ್ಲ, ನಾನು ಸಶಕ್ತ. ಹೀಗೆ ಭಾವಿಸೋದು. ಇದು ಮೂರನೇದ್ದು. ಸ್ಥಿರೈಃ ಅಂಗೈಃ ತುಷ್ಟುವಾಂಸಃ ತನೂಃ ವ್ಯಸೇಮ ಯದಾಯುಃ. ಏನು ಚಂದ ಅದ. ನನ್ನ ದೇಹ ಚೆನ್ನಾಗಿರಬೇಕು, ಸಬಲವಾಗಿರಬೇಕು. ನಾನು ಏನು ಉಣ್ತೇನೆ ಅದು ಶಕ್ತಿಯಾಗಿ ಮಾರ್ಪಡಬೇಕು. ನಾನೇನು ಕುಡಿತೇನೆ ಅದು ಶಕ್ತಿಯಾಗಿ ಮಾರ್ಪಡಬೇಕು. ಹಾಗ ನನ್ನ ಮಾತುಗಳಲ್ಲಿ ಶಕ್ತಿ, ನನ್ನ ನೋಟದಲ್ಲಿ ಶಕ್ತಿ, ನನ್ನ ಕಿವಿಗಳಲ್ಲಿ ಶಕ್ತಿ, ನನ್ನ ಪ್ರತಿ ಇಂದ್ರಿಯದಲ್ಲಿ ಶಕ್ತಿ ತುಂಬಿ ನಿಲ್ಲಬೇಕು, ಹರಿತಾನೇ ಇರಬೇಕು. ಅಷ್ಟದ್ಭುತ ವ್ಯಕ್ತಿ ನಾನಾಗಬೇಕು ಅಂತ ಪ್ರಾರ್ಥನೆ ಮಾಡು.